ಸಂಗೀತ ಜಾತ್ರೆ ಅರೆ ಇಂಥ ಒಂದು ಜಾತ್ರೆಯೂ ಇದೆ ಎಂದು ಹಲವರಿಗೆ ಆಶ್ಚರ್ಯವಾಗಬಹುದು. ಇದು ಸಂಗೀತ ದೇಗುಲದ ಜಾತ್ರೆ ಎಂದರೆ ಆಶ್ಚರ್ಯ ಮತ್ತಷ್ಟು ಹೆಚ್ಚಾಗಬಹುದು. ವಿಶಿಷ್ಟ ದೇವಾಲಯ ಮತ್ತು ಜಾತ್ರೆ ಗದಗ ಜಿಲ್ಲೆಯಲ್ಲಿ ಕಾಣಸಿಗ್ತದೆ. ಈ ಕುರಿತ ವಿಶೇಷ ವರದಿ ನಿಮ್ಮ ಮುಂದೆ. ಅಂಧ ಅನಾಥ ಮಕ್ಕಳ ಕೈಯಲ್ಲಿನ ಭಿಕ್ಷಾ ಪಾತ್ರೆ ತೆಗೆದುಕೊಂಡು ಅಕ್ಷಯ ಪಾತ್ರೆ ಕೊಟ್ಟ ಮಹಾನುಭಾವರ ಆಶ್ರಮ ತಾಣ ಇದು. ಇಲ್ಲಿನ ಸಂಗೀತ ಗರಡಿಯಲ್ಲಿ ಪಳಗಿದವರು ದೇಶ ವಿದೇಶದಲ್ಲೂ ತಮ್ಮ ಪ್ರಖರ ಪ್ರತಿಭೆಯನ್ನ ಮೆರಿತಾ ಇದ್ದಾರೆ. ಹೌದು, ಇದು ನಡೆದಾಡುವ ದೇವರೆಂದೇ ಖ್ಯಾತಿ ಪಡೆದು ಲಕ್ಷಾಂತರ ಹೃದಯಗಳಲ್ಲಿ ಆರಾಧನೆಗೊಳ್ಳುತ್ತಿರೋ ವೀರೇಶ್ವರ ಪುಣ್ಯಾಶ್ರಮ. ಪಂಚಾಕ್ಷರಿ ಗವಾಯಿ ಪುಟ್ಟರಾಜ್ ಗವಾಯಿಗಳ ಕರುಣಾಮಯಿ ಸ್ವಭಾವ ಅದೆಷ್ಟೋ ಜೀವಗಳಿಗೆ ಆಶ್ರಯ ನೀಡಿದೆ. ಭಕ್ತರೆಲ್ಲ ಸೇರಿ ಸಂಗೀತಮಯ ಜಾತ್ರೆ ನಡೆಸುತ್ತಾರೆ. ಪ್ರತಿ ವರ್ಷ ಜರುಗುವಂತ ವೀರೇಶ್ವರ ಪುಣ್ಯಾಶ್ರಮದ ಜಾತ್ರೆ ಆಚರಣೆ ವಿಭಿನ್ನ. ಜಾತ್ರೆ ಇದು ಸಂಗೀತ ಜಾತ್ರೆಯಾಗಿರುವುದು ವಿಶೇಷ. ದಿನಗಳ ಈ ಜಾತ್ರೆಯಲ್ಲಿ ವಿವಿಧ ಸಂಗೀತ ಕಾರ್ಯಕ್ರಮಗಳು ನಡೆಯುವುದು ವಿಶೇಷ. ನಾಡಿನ ವಿವಿಧೆಡೆಯಿಂದ ಭಜನಾ ತಂಡದ ಮೂಲಕ ಆಗಮಿಸುವ ಭಕ್ತರು ತಮ್ಮ ಭಕ್ತಿ ಭಾವ ಪ್ರದರ್ಶಿಸುತ್ತಾರೆ. ರಥೋತ್ಸವ ಸಂದರ್ಭ ನೆರೆದ ಸಾವಿರಾರು ಭಕ್ತರ ಭಕ್ತಿ ಪರಾಕಾಷ್ಠೆ ತಲುಪುತ್ತೆ. ಈ ವೇಳೆ ವಿವಿಧ ಜಾನಪದ ಕಲಾ ಪ್ರಕಾರಗಳು ರಥೋತ್ಸವದ ಮೆರುಗನ್ನ ಹೆಚ್ಚಿಸುತ್ತವೆ. ಭಕ್ತ ಸಮೂಹ ರಥಕ್ಕೆ ಬಾಳೆಹಣ್ಣು ಉತ್ತತ್ತಿ ಒಗೆಯೋದು ಸಂಪ್ರದಾಯ. ಗತಕಾಲದಿಂದಲೂ ತನ್ನ ಪರಂಪರೆ ಸಂಪ್ರದಾಯವನ್ನ ಮುಂದುವರಿಸಿಕೊಂಡು ಬಂದಿರೋ ಈ ಜಾತ್ರೆ ಯುವಕರಲ್ಲಿ ಸಂಗೀತ ಭಕ್ತಿಯ ಜಾಗೃತಿ ಮೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಕ್ಷೇತ್ರವಿದು ಕ್ಷೇತ್ರವಿದು ಗರಳಪುರಿ ಕ್ಷೇತ್ರ, ಕ್ಷೇತ್ರವಿದು ಕ್ಷೇತ್ರವಿದು ಗರಳಪುರಿ ಕ್ಷೇತ್ರ, ಭಕ್ತರಿಗೆ ಒಲಿದು. ನಾವೆಲ್ಲಾ ಕಡೆನೂ ಜಾತ್ರೆ ನೋಡ್ತೀವಿ, ಆದ್ರೆ ಈ ಸಂಗೀತ ಜಾತ್ರೆ ನೋಡಕ್ ಸಾಧ್ಯನೇ ಇಲ್ಲ. ನಾವು ಕಣ್ಣಿದ್ಕೊಂಡು ಎಲ್ಲಾ ಸಾಧನೆ ಮಾಡಕ್ ಆಗಂಗಿಲ್ಲ. ಆದ್ರ ಪುಟ್ಟ ಹೆಜ್ಜರ್ನ ಉದಾಹರಣೆಗೆ ತೊಟ್ಕೊಂಡ್ರ ನಾವೇನಪ್ಪಾ ಅಂತಂದ್ರ ಕಣ್ಣಿಲ್ಲ ಅಂದ್ರೂ ಕೂಡ ಇಷ್ಟು ಸಾಧನೆ ಮಾಡಿವಿ. ಅವ್ರಿಗೆ ಹೋಲಿಕೆ ಮಾಡ್ಕೊಂಡ್ರ ನಾವೇನು ಜೀವನದಾಗ ಸಾಧನೆ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಎಲ್ಲಾರು ನೋಡ್ಬಿಟ್ಟು ಈ ಸಂಗೀತ ಜಾತ್ರೆಯನ್ನ ನೋಡಿ ಇಲ್ಲಂದ್ರೆ ಏನಾದ್ರೂ ವಿಶೇಷತೆ ಕಂಡು ಬರ್ತೈತಿ ನಮ್ಗ, ಅದನ್ನ ತಿಳ್ಕೊಂಡೋರಿ ಆದಷ್ಟು ನಿಮ್ ಊರಲ್ಲಿ ಅದನ್ನ ಪ್ರಸಾರ ಮಾಡ್ರಿ. ನೀವು ಕೂಡ ಇಂತ ದೊಡ್ಡ ದೊಡ್ಡ ಸಾಧನೆ ಮಾಡಕ್ ಆದಷ್ಟು ಟ್ರೈ ಮಾಡ್ತೀವಿ ಅಂತ ಹೇಳ್ತಾ. ಹೌದಾ, ಎಲ್ಲಾ ಕಡೆ ಕಾಮನ್ ಆಗಿ ಜಾತ್ರೆ ನೋಡ್ತೀವಿ, ಬಟ್ ಇದು ಸ್ಪೆಷಲ್ ಜಾತ್ರೆ ಏನಂದ್ರ ಸಂಗೀತ ಜಾತ್ರೆ. ರಾಷ್ಟ್ರದ ಸಂಗೀತ ಕ್ಷೇತ್ರಕ್ಕೆ ವೀರೇಶ್ವರ ಪುಣ್ಯಾಶ್ರಮದ ಕೊಡುಗೆ ಅಪಾರ. ಇಲ್ಲಿ ಪಳಗಿದ ಎಲ್ಲಾ ಕಲಾವಿದರು ದೇಶದ ಮೂಲೆ ಮೂಲೆಯಿಂದ ಬಂದು ಗವಾಯಿ ದ್ವಯರ ಗದ್ದುಗೆ ದರ್ಶನ ಪಡಿತಾರೆ. ಪಂಚಾಕ್ಷರಿ ಗವಾಯಿ ಪುಟ್ಟರಾಜ ಗವಾಯಿಗಳು ಬಳಕೆ ಮಾಡಿದ ಸಂಗೀತ ಪರಿಕರಗಳನ್ನ ಜಾತ್ರೆ ಅಂಗವಾಗಿ ಪ್ರದರ್ಶನಕ್ಕಿಡಲಾಗಿರುತ್ತೆ. ಭಕ್ತರು ಅವುಗಳ ದರ್ಶನ ಪಡೆದು ನಮಸ್ಕರಿಸುತ್ತಾರೆ. ಕೇವಲ ಒಂದು ಜಾತಿ ಜನಾಂಗಕ್ಕೆ ಸೀಮಿತವಾಗದ ಈ ಆಶ್ರಮ ಎಲ್ಲ ಜಾತಿ ಜನಾಂಗದ ತೊಟ್ಟಿಲು, ಸರ್ವ ಜನಾಂಗದ ಶಾಂತಿಯ ತೋಟ. ಯಾಕಂದ್ರೆ ನಾಡಿನ ಅನೇಕ ಜಾತ್ರೆಗಳು ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಜಾತ್ರೆಗಳಾಗಿದ್ರೆ, ಈ ಗದಗಿನ ವೀರೇಶ್ವರದ ಪುಣ್ಯಾಶ್ರಮದ ಜಾತ್ರೆ ಇದೊಂದು ಸಾಂಸ್ಕೃತಿಕ ಜಾತ್ರೆ. ಬಹುಶಃ ಇದು ಈ ಭಾರತದ ಇತಿಹಾಸದಲ್ಲೇನೆ ಸಾಂಸ್ಕೃತಿಕವಾಗಿ ಒಂದು ಜಾತ್ರೆ ಏನಾದರೂ ನಡೀತಿದೆ ಅಂದ್ರೆ ಅದು ಗದಗನ್ನು ಬಿಟ್ಟರೆ ಮತ್ತೆ ಬೇರೆ ಯಾವ ಕಡೆನೂ ನಡೆಯುವಂತಹ ಒಂದು ಸಂದರ್ಭ ಇವತ್ತಿನ ಸಂದರ್ಭದಲ್ಲಿ ಇಲ್ಲ. ಅಂಥ ಒಂದು ಸಾಂಸ್ಕೃತಿಕ ಜಾತ್ರೆ ಇವತ್ತು ಈ ಗದಗಿನ ಒಂದು ಮಹಾನಗರದಲ್ಲಿ ಪ್ರತಿ ವರ್ಷ ವೈಭವದಿಂದ ನಡೀತಾ ಇದೆ. ಉತ್ತರ ಕರ್ನಾಟಕದಲ್ಲಿ ವೀರೇಶ್ವರ ಪುಣ್ಯಾಶ್ರಮ ಗದಗ ಜಿಲ್ಲೆಗೆ ಹೆಮ್ಮೆಯ ಸಂಗತಿ. ವಿಭಿನ್ನ ಸಂಗೀತ ಜಾತ್ರೆ ಶಾಂತಿ ಭಾವೈಕ್ಯತೆಯ ಸಂದೇಶ ನೀಡುತ್ತೆ. ಇದರಲ್ಲಿ ಭಾಗವಹಿಸಿದವರೆಲ್ಲರೂ ಕೂಡ ಅದರ ಸವಿನೆನಪನ್ನ ಸುದೀರ್ಘ ಕಾಲ ಉಳಿಸಿಕೊಳ್ತಾರೆ. ಕ್ಯಾಮರಾಮನ್ ಆಜಾದ್ ಕಣ್ವಿ ಜೊತೆ ನೂರ್ ಅಹಮದ್ ಮಕಂದಾರ್, ಸುದ್ದಿ ಟಿವಿ, ಗದಗ.